ಮಧ್ಯಪ್ರಾಚ್ಯ ಯುದ್ಧಗಳ ಪರಿಣಾಮವಾಗಿ ರಾಯಚೂರು ಜಿಲ್ಲೆಯ ಆಟೋ ಚಾಲಕರು ಈವರೆಗೂ ಅಂದರೆ 10 ದಿನಗಳಿಂದನೂ ಪರದಾಡುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ನಿನ್ನೆ ರಾತ್ರಿ 12 ಗಂಟೆಗೆ ಗ್ಯಾಸ್ ಬಂದಿದೆ ಅಂತೇಳಿ ವಿಷಯ ಗೊತ್ತಾದ ತಕ್ಷಣವೇ ನಾವು ವಿಜುವಲ್ಸಲ್ಲಿ ಸಹ ನೋಡ್ತಾ ಇದ್ದೀವಿ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ ಆಟೋಗಳು. ರಾತ್ರಿ 12 ಗಂಟೆಗೆ ಏನು ಸ್ಟಾಕ್ ಬಂದಿದೆ ಅಂತ ಗೊತ್ತಾಗ್ತದೆ, ಸಂದೇಶ ಬರ್ತದೆ, ಆಗಿನಿಂದನೂ ಸಹ ಈವರೆಗೂ ಸದ್ಯಕ್ಕೆ ಸಮಯ 8:30 ಆಗ್ತಾ ಬಂತು. ಈವರೆಗೂ ಸಹ ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ನಿಂತಿರುವಂತಹ ಒಂದು ಘಟನೆ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪ ಪಕ್ಕದಲ್ಲಿರುವಂತಹ ಪ್ರೋಪೆಲ್ LPG ಗ್ಯಾಸ್ನ ಬಂಕ್ ಏನಿದೆ, ಇಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಯುದ್ಧಗಳ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ, ಬೆಲೆಯಲ್ಲೂ ಸಹ ಸಾಕಷ್ಟು ಏರಿಕೆ ಆಗ್ತಾ ಇದೆ. ಇದರ ಕುರಿತು, ಈ ಒಂದು ಪರಿಣಾಮದ ಕುರಿತು ಇಲ್ಲಿನ ಆಟೋ ಚಾಲಕರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಇಷ್ಟು ಕ್ಯೂ ಯಾಕೆ ಅಂತ? ಸರ್, ಈಗ 10 ದಿವಸಲಿದ್ದ LPG ಗ್ಯಾಸು ಕೊರತೆ ಆಗಿದೆ. ಈಗ 10 ದಿವಸಲಿದ್ದ ನಿನ್ನೆ ಬಂದಿದೆ ಸರ್, ರಾತ್ರಿ 10-11 ಗಂಟೆಗೆ ಪಾಪ ಅವ್ರು ಬಂದು ಇಲ್ಲಿ 90 ರೂಪಾಯಿ, ಒಂದು ರೂಪಾಯಿ 91 ರೂಪಾಯಿ ಲೀಟ್ರ್ ಇದೆ. ಮೊದಲು 65 ರೂಪಾಯಿ ಇತ್ತು ಸರ್, ಈಗ ಏಕಾಏಕಿನೇ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ಪ್ಯಾಸೆಂಜರ್ಗಳು ಕೇಳಿದ್ರೆ ಅವ್ರು ಏನಂತಾರೆ, ಹೌದ್ರಿ ನೀವು 100 ರೂಪಾಯಿ ಮಾಡ್ರೆ ನಮ್ಗೇನು ಸಂಬಂಧ ಇಲ್ಲ, ಇದಿಲ್ಲ ಅಂದ್ರೆ ಸರ್ಕಾರ ಬಸ್ ಇದೆ, ಫ್ರೀ ಬಸ್ಸಿಗೆ ಹೋಗ್ತೀವಿ ಅಂತಾರೆ. ಈಗ ನಾವು ಹೊಟ್ಟೆ ಪಾಡಿಗೆ ನಾವು ದುಡ್ಕೊಂಡು ತಿಮ್ಮಕ್ಕೆ ಬಂದೀವಿ ಸರ್. ಈಗ ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಸರ್? ಒಂದು ವಾರ ಆಯಿತು ನಾವು EMI ಕಟ್ಟಿಲ್ಲ, ನಾವು ಫೈನಾನ್ಸ್ಗಳು ಕಟ್ಟಿಲ್ಲ, ಮೀಟಿಂಗ್ ಬ್ಯಾಂಕ್ ಕಟ್ಟಿಲ್ಲ. ಈಗ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಊಟಕ್ಕೂ ನಾವು ಭಾಳ ತೊಂದರೆ ಪಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಬಗ್ಗೆ ಯಾರೂ ಧ್ವನಿ ಎತ್ತವ್ರಿಲ್ಲ. ಕೇಂದ್ರ ಸರ್ಕಾರ ಏನಂತದ, ಗ್ಯಾಸಿನ ನಿಮ್ಮ ಕೊರತೆನೇ ಇಲ್ಲ, ಯಾಕೆ ಇಂಡಿಯಾದಲ್ಲಿ ಯಾಕೆ ಇಷ್ಟೆಲ್ಲ ಇದು ಮಾಡ್ತಾರೆ, ಬೇಕಂತ ಮಾಡ್ತಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತದ. ಇಲ್ಲ ರಾಜ್ಯ ಸರ್ಕಾರ ಇದ್ದರೆ ಇಲ್ಲ ಗ್ಯಾಸ್ ಇಲ್ಲ, ಮನೆಗಳಿಗೆ ಗ್ಯಾಸ್ ಇಲ್ಲ, ಎಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ. ಈಗ ಗ್ಯಾಸು ಒಂದು ಸಿಲಿಂಡ್ರ್, ಮನೆ ಸಿಲಿಂಡ್ರು 2,500-3,000 ರೂಪಾಯಿ ಬ್ಲ್ಯಾಕ್ನಲ್ಲಿ ಮಾರ್ತಾರೆ. ಅವ್ರಿಗೆ ಇದು ಮಾಡೋಂಗಿಲ್ಲ. ಇದೇ LPG ಗ್ಯಾಸ್ ಸಿಲಿಂಡ್ರು 1 ಲೀಟ್ರಿಗೆ 250 ರೂಪಾಯಿ ತುಂಬ್ತಾ ಇದ್ದಾರೆ, ಬೇರೆ ಕಡೆ ಇಲ್ಲ, ನಮ್ಮ ರಾಯಚೂರು ಸಿಟಿಯಲ್ಲಿ. ಈಗ ನಾವು ಯಾಕಂದರೆ ಅದು ಹಾಕಿದರೆ ಇಂಜನ್ ಪ್ರಾಬ್ಲಮ್ ಸರ್, ಇಂಜನ್ ಕೆಟ್ಟು ಹೋಗ್ತಾ ಇದೆ. ಹಂಗಾಗಿ ನಾವು LPG ಇದು ಹಾಕಬೇಕಂತ ನಾವು ನಿರ್ಣಯ ಮಾಡ್ಕೊಂಡ್ರೆ, ಇಲ್ಲಿ ನೋಡಿದ್ರೆ 25 ರೂಪಾಯಿ ಜಾಸ್ತಿ, ಅಲ್ಲಿ ನೋಡಿದ್ರೆ 55 ರೂಪಾಯಿ ಜಾಸ್ತಿ. ಗೋ ಗ್ಯಾಸ್ 134 ರೂಪಾಯಿಗೆ 1 ಲೀಟ್ರ್ ಹಾಕ್ಯಾರ ಅಲ್ಲಿ ಇಲ್ಲಿ 91 ರೂಪಾಯಿ ಇದೆ ಸರ್. ಇಲ್ಲಿಗೆ ಎಷ್ಟು ಸರ್? ಅದು 35 + 10 45 ರೂಪಾಯಿ ಜಾಸ್ತಿ ಇದೆ. ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತವರಿಲ್ಲ, ಅಧಿಕಾರಿಗಳೇ ಆಗಲಿ ಯಾರೇ ಆಗಲಿ. ಯಾಕೆ ಒಂದು ಪಂಪ್ಲಿದ್ದ ಒಂದು ರೂಪಾಯಿ 2 ರೂಪಾಯಿ ಜಾಸ್ತಿ ಇರ್ಬೋದು, ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಏನು ಅಭಿಪ್ರಾಯ ಇಲ್ಲ. ಒಂದೇ ಸಲ 45 ರೂಪಾಯಿ ಅಂದರೆ ಇಲ್ಲಿ ರಿಕಾರ್ಡ್ ಹಾಕಿದ್ದಾರೆ ನೋಡಿ ಸರ್ ನಮ್ಮ ಫೋನಲ್ಲಿ, 135 ರೂಪಾಯಿ ಆದರೆ ನೀವು ಬರ್ರಿ. ಇಲ್ಲ, ಯಾಕಂದ್ರೆ ಅಲ್ಲಿ ಗೋ ಗ್ಯಾಸ್ ಅಲ್ಲಿ ಕೆಲಸ ಮಾಡೋ ಹುಡುಗ, ಒಂದು ಸೂರ್ಯನ ಹುಡುಗ, 45 ರೂಪಾಯಿ ಇಲ್ಲಿಗೆ ಎಷ್ಟು, ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಗೋ ಗ್ಯಾಸ್. ಅವ್ರು ಏನಂತ ಹೇಳಿದರೆ 135 ನಿಮ್ಮ ಅಭಿಪ್ರಾಯ ಇದ್ರಿ ಹೇಳ್ರಿ, ನಾನು ತರಿಸ್ತೀನಿ, ಇಲ್ಲಾಂದರೆ ನಾವು ತರಿಸಂಗಿಲ್ಲ. ಸ್ಟಾಕ್ ಈ ಸ್ಟಾಕ್ ಹಿಡ್ಕೊಂಡು ನಮ್ಮಲ್ಲಿ ಬ್ಲ್ಯಾಕ್ ಮೇನ್ ಮಾಡಕತ್ತಾರೆ ಅವರು. ಯಾಕಂದ್ರೆ ಇಲ್ಲಿದು ಅಲ್ಲಿದೇನು ಬೇರೆ ಅಲ್ಲ ಸರ್. ಈ ಸರ್ ರಾತ್ರಿ 11 ಗಂಟೆಲಿದ್ದು 2 ಗಂಟೆವರೆಗಿತ್ತು. ಈಗ ಬೆಳಿಗ್ಗೆ 3 ಗಂಟೆಲಿದ್ದ ಇಲ್ಲಿವರೆಗೆ ಇನ್ನೂ ಕ್ಯೂ ಇದೆ. ಇನ್ನು ನಮ್ಮ ರಾಯಚೂರಿನಲ್ಲಿ 3-4 ಸಾವಿರ ಆಟೋ, 5-6 ಸಾವಿರ ಆಟೋಗಳಿದ್ದಾವೆ. ಆದರೆ ಇವತ್ತೇ ಕೆಲಸ ಆಗ್ಬೋದು ಇದು, ಯಾಕಂದ್ರೆ ಒಂದು ಟ್ಯಾಂಕಿ. ಮತ್ತು ಈಗ ಹೋಯ್ತಂದರೆ ಮತ್ತೆ ಒಂದು ವಾರ ನಿಂದಿರ್ಬೇಕಾಗ್ತದೆ ಗ್ಯಾಸ್. ಈಗ ಬುಕ್ ಮಾಡಿದ್ರೆ 1 ವಾರ ಬೇಕಾಗ್ತದೆ. ನಮ್ಮ ಕರ್ನಾಟಕ ಸೇನಾ ಜಿಲ್ಲಾಧ್ಯಕ್ಷ ಆಟೋ ಚಾಲಕರ ಅಧ್ಯಕ್ಷ ನಾನು ನಾಗರಾಜ್ ಅಂತ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಕ್ಯೂ ಅಲ್ಲಿ ನಿಂತು ಬೆಳಗ್ಗೆಯಿಂದನೇ ಒಂದು ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು ವ್ಯತ್ಯಾಸ ಬೆಲೆಯಲ್ಲೂ ಸಹ ಏರಿಕೆ ಆಗಿರೋದ್ರಿಂದ ಆಟೋ ಚಾಲಕರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಆದರೆ ಒಂದು ಆಟೋಗೆ 500 ರೂಪಾಯಿಯನ್ನು ಇಲ್ಲಿ ನಿಗದಿ ಮಾಡಿರೋದ್ರಿಂದ ಲಿಮಿಟ್ ಇದೆ. ಆ ಒಂದು ಲಿಮಿಟನ್ನು ಮುಗಿದ ನಂತರ ಆಟೋ ಚಾಲಕರು ಮತ್ತೆ ಈ ಕ್ಯೂಗೆ ಜಾಯ್ನ್ ಆಗ್ತಾ ಇದ್ದಾರೆ ಅನ್ನೋಂತಹ ಒಂದು ಮಾತನ್ನು ಸಹ ಇಲ್ಲಿನ ಬಂಕ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 1.5-2 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತಿರುವಂತಹ ಆಟೋದವರು ಬೆಳಗ್ಗೆಯಿಂದಲೇ ಇಲ್ಲಿ ಗ್ಯಾಸ್ಗಾಗಿ ಪರದಾಡುವಂತಹ ಒಂದು ಸ್ಥಿತಿ ರಾಯಚೂರಿನಲ್ಲಿ ನಿರ್ಮಾಣ ಆಗಿದೆ. ರಾಯಚೂರಿನಿಂದ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್.